ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಹೊಸ ಬೆಳವಣಿಗೆ ಆಗ್ತಾ ಇದೆ. ಡಿಸಿಎಂ ಡಿಕೆಶಿ ಭೇಟಿಯಾಗಿದ್ಯಾಕೆ ಬಿಕೆ ಹರಿಪ್ರಸಾದ್ ಡಿಕೆಶಿ ಅವರನ್ನ ಕುಮಾರಕೃಪಾ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್. ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ವಿವಿಧ ವಿಚಾರಗಳನ್ನ ಚರ್ಚಿಸಿರುವಂತಹ ಡಿಕೆ ಶಿವಕುಮಾರ್ ಮತ್ತೆ ಬಿಕೆ ಹರಿಪ್ರಸಾದ್ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಹೊಸ ಬೆಳವಣಿಗೆ ಆಗ್ತಾ ಇದೆ. ಈ ಇಬ್ಬರು ಉಭಯ ನಾಯಕರು ಭೇಟಿಯಾಗಿ ಏನೆಲ್ಲ ಚರ್ಚೆ ಮಾಡಿದ್ರು ಅನ್ನೋದು ಒಂದ್ ಕಡೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಸಿಎಂ ನಾನೇ ಆಗಿರ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅನ್ನ ಬಿಕೆ ಹರಿಪ್ರಸಾದ್ ಅವರು ಭೇಟಿಯಾಗಿ 1 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನೆಲ್ಲ ಚರ್ಚೆಗಳಾಯ್ತು ಅನ್ನೋದು ಒಂದ್ ಕಡೆ ಪ್ರಶ್ನೆ ಮೂಡ್ತಾ ಇದೆ. ಮತ್ತೊಂದು ಕಡೆ ಸಂಸದ ಡಿಕೆ ಸುರೇಶ್ ಅವರು ಕೂಡ ನಮ್ಮ ಅಣ್ಣ ಒಮ್ಮೆ ಆದರೂ ಸಿಎಂ ಆಗಬೇಕು ಅನ್ನುವಂತಹ ಆಸೆ ನಾನು ಇಟ್ಕೊಂಡಿದ್ದೀನಿ, ಆಗಬೇಕು ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಇಕ್ಬಾಲ್ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕಾದ್ ನೋಡಿ ಎಲ್ಲವೂ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ನಾನೇ 5 ವರ್ಷ ಸಿಎಂ ಎಂದ ಬೆನ್ನಲ್ಲೇ ಹೊಸ ಸಂಚಲನ ಉಂಟಾಗ್ತಾ ಇದೆ. ಭಾರೀ ಕುತೂಹಲ ಕೇಳಿಸ್ತಾ ಇದೆ. ಮೂಲ ಕೈ ನಾಯಕರು ಭೇಟಿಯಾಗಿರುವುದು, ಸಿದ್ದರಾಮಯ್ಯ ಮಹತ್ವದ ಹೇಳಿಕೆ ಬೆನ್ನಲ್ಲೇ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಈಗಾಗಲೇ, ಡಿಕೆ ಶಿವಕುಮಾರ್ ಮತ್ತೆ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಕೈ ನಾಯಕರು. ನಿನ್ನೆ ಸಿಎಂ ಹೇಳಿಕೆ ಬಗ್ಗೆ ಚರ್ಚೆಯನ್ನ ನಡೆಸಿದ್ರ ಉಭಯ ನಾಯಕರು ಗೊತ್ತಿಲ್ಲ. ಸಿದ್ದರಾಮಯ್ಯಗೆ ಅಷ್ಟು ಸುಲಭವಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತೆ ಈ ಹರಿಪ್ರಸಾದ್ ಅವರ ಭೇಟಿ ಅನ್ನೋದು ನೋಡಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಮುಂದಿನ 5 ವರ್ಷ ನಾನೇ ಸಿಎಂ ಎನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ರು. ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಕಲ್ಲು ಬಂಡೆ ತರಹ 5 ವರ್ಷ ಸರ್ಕಾರ ಸುಭದ್ರವಾಗಿ ಇರುತ್ತೆ ಅಂತ ಕೂಡ ಹೇಳಿದ್ರು. ಮೊನ್ನೆಯಷ್ಟೇ ಮೈಸೂರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಕೈ ಎತ್ಕೊಂಡು ಒಗ್ಗಟ್ಟು ಪ್ರದರ್ಶನವನ್ನ ಕೂಡ ಮಾಡಿದ್ರು. ಇನ್ನು ಇದೇ ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡ. ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ನೋಡಿ ಮಾರುತಿ ಪಾವಗಡ, ನೆನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷ ಏನು ಬಾಕಿ ಇದೆ ಅದಕ್ಕೂ ನಾನೇ ಸಿಎಂ ಅನ್ನುವಂತಹ ಹೇಳಿಕೆ ಕೊಟ್ಟರು. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಮೌನವನ್ನ ತಾಳ್ತಾ ಇದ್ದಾರೆ. ತೆರೆ ಹಿಂದೆ ಚೆಕ್ಮೇಟ್ ಇಡುವಂತಹ ಕೆಲಸಗಳೇನಾದರೂ ಆಗ್ತಾ ಇದೆಯಾ? ಇವತ್ತು ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿರುವ ಕಾರಣವಾದರೂ ಏನು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಮ್ಯಾ, ನಿನ್ನೆ ಇಡೀ ದಿನ ಸಿದ್ದರಾಮಯ್ಯ ಅವರ ಆಟ, ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಡಿ ಕೆ ಆಟವನ್ನು ನಾವು ನೋಡ್ತಾ ಇದ್ವಿ. ಅಂದರೆ ನಿನ್ನೆ ಆ ಹೇಳಿಕೆ ಕೊಡೋದರ ಮುಖೇನ ಪೂರ್ಣಾವಧಿ ಸಿಎಂ ನಾನೇ ಅನ್ನುವಂಥ ಒಂದು ಸಂದೇಶವನ್ನು ಸಿದ್ದರಾಮಯ್ಯ ಅವರು ರವಾನೆ ಮಾಡಿದರು. ಆದರೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಆರಂಭ ಆದಂತಹ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಾಯಕರುಗಳ ದಂಡು ಈ ಕ್ಷಣದವರೆಗೂ ಕೂಡ ಮುಂದುವರೆದಿರುವಂಥದ್ದು. ಬೆಳಗ್ಗೆ ಹಲವು ಜಿಲ್ಲೆಗಳ ನಾಯಕರುಗಳು, ಶಾಸಕರು ಬಂದು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡ್ಕೊಂಡು ಹೋದರು. ತದ ಬಳಿಕ MB ಪಾಟೀಲ್ ಹೋಗಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿರುವಂಥದ್ದು. ಅದಾದ ಬಳಿಕ ಸರ್ಕಾರಿ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಸರ್ಕಾರಿ ನಿವಾಸಕ್ಕೆ ಬಂದರು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಬಿಕೆ ಹರಿಪ್ರಸಾದ್ ಅವರು ಸುಮಾರು ಭೇಟಿ ಮಾಡಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಹಾಗಾದರೆ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದ ಬಳಿಕವೂ ಕೂಡ ಹಲವು ಶಾಸಕರುಗಳು, ಸಚಿವರುಗಳು ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಯಾಕೆ ಭೇಟಿ ಮಾಡ್ತಾ ಇದ್ದಾರೆ? ಒಂದು. ಎರಡನೇದು, ನಿನ್ನೆ ಸಿದ್ದರಾಮಯ್ಯ ಅವರು ತಮ್ಮ ಹೇಳಿಕೆಯನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ ಒಂದು ವಿಚಾರವನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದರು. ನನ್ನ ರಾಜೀನಾಮೆಯನ್ನು ಯಾರು ಕೇಳ್ತಾ ಇರೋದು? ನಮ್ಮ ಹೈಕಮಾಂಡ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅಂದರೆ ವಿಜೇಂದ್ರನೋ ಆರ್ ಅಶೋಕೋ ಏನು ನಮ್ಮ ಹೈಕಮಾಂಡ ಅಂತ. ಅಂದರೆ ಸಿದ್ದರಾಮಯ್ಯ ಅವರ ಮಾತಿನಲ್ಲೂ ಕೂಡ ಭಾಳಷ್ಟು ಸ್ಪಷ್ಟತೆ ಇದೆ. ಹೈಕಮಾಂಡ್ ಕೇಳಿದ್ದೆ ಆದರೆ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ. ಹೀಗಾಗಿ ಇದು ಈ ಒಳ ಅರ್ಥ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು, ಡಿ ಕೆ ಸುರೇಶ್ ಅವ್ರಿಗೂ ಗೊತ್ತು, ಬಿಕೆ ಹರಿಪ್ರಸಾದ್ ಅವ್ರಿಗೂ ಗೊತ್ತು, ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಕೂಡ ಗೊತ್ತು. ಹೀಗಾಗಿ ಸೆಪ್ಟೆಂಬರೋ, ಅಕ್ಟೋಬರೋ, ಇಲ್ಲ ಡಿಸೆಂಬರೋ, ಇಲ್ಲ ಮುಂದಿನ ವರ್ಷವೋ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರಾಜಕೀಯ ಬೆಳವಣಿಗೆ ಆಗೇ ಆಗುತ್ತೆ. ಅದೆಲ್ಲವೂ ಕೂಡ
ಆಗಬೇಕಾ ಆಗಬಾರ್ದಾ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥ ಅರ್ಥದಲ್ಲಿ ಎಲ್ಲ ಹೇಳಿಕೆಗಳು ಬರ್ತಾ ಇರುವಂಥದ್ದು. ನಿನ್ನೆ ಸಿದ್ದರಾಮಯ್ಯ ಅವರು ಆ ಹೇಳಿಕೆ ಕೊಟ್ಟ ಬಳಿಕ ಮತ್ತಷ್ಟು ಸಚಿವರುಗಳು ಶಾಸಕರು ಆ್ಯಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸರಣಿ ಸಭೆಗಳನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ನೇರವಾಗಿ ಭೇಟಿ ಮಾಡಿ ಹಲವು ನಾಯಕರುಗಳು ಮಾತುಕತೆ ಆಡಿರುವಂಥದ್ದು. ಅದರಲ್ಲೂ ಬೆಳಗ್ಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕೊಟ್ಟಂಥ ಹೇಳಿಕೆ ಆಗಿರ್ಬೋದು, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೊಟ್ಟಂಥ ಹೇಳಿಕೆ ಆಗಿರ್ಬೋದು, ಅದಾದ ಬಳಿಕ ಸಂಜೆ ಬಿ ಕೆ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾಳಷ್ಟು ಮಹತ್ವವನ್ನು ಪಡ್ಕೊಳ್ತವೆ. ಅಂದರೆ ಯಾವುದೇ ಬೆಳವಣಿಗೆಗಳು ಕೂಡ ಫುಲ್ ಸ್ಟಾಪ್ ಆಗಿಲ್ಲ, ಕಾಮ ಆಗಿದ್ದಾವೆ. ಮುಂದೆ ಏನು ಬೇಕಿದ್ರೂ ಬೆಳವಣಿಗೆಗಳಾಗ್ಬೋದು, ಏನು ಬೇಕಿದ್ರೂ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ಬೋದು. ಹೀಗಾಗಿ ಭಾಳಷ್ಟು ಕಾನ್ಫಿಡೆನ್ಸ್ ಆಗಿ ಡಿ ಕೆ ಬ್ರದರ್ಸ್ ಇದ್ದಾರೆ. ಅದು ನಾನು ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ವೇಳೆ ಬದಲಾವಣೆ ಆಗಿದ್ದೇ ಆದರೆ ಹಲವು ನಾಯಕರಿಗೆ ಅವಕಾಶಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಹೆಚ್ಚು ಪ್ರಿಫರೆನ್ಸ್ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲೇ ಇವತ್ತು ಬಿ ಕೆ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಭೇಟಿ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಒಂದು ಹೇಳಿಕೆ, ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಹಜವಾಗಿ ಚರ್ಚೆ ಆಗೇ ಆಗಿರುತ್ತೆ. ನಿನ್ನೆ ಸಿದ್ದರಾಮಯ್ಯ ಅವರು ಆ ಹೇಳಿಕೆಯನ್ನು ಕೊಟ್ಟು ಯಾವ ರೀತಿಯಾಗಿ ಚರ್ಚೆಯಲ್ಲಿದ್ದರೋ, ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿ ಅದೇ ರೀತಿ ಚರ್ಚೆಯಲ್ಲಿರುವಂಥದ್ದು ಸುದ್ದಿ ಆಗ್ತಾ ಇರುವಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.